ಬ್ರಹ್ಮರ್ಷಿ ಸುಭಾಷ್ ಪಾತ್ರಿಗಳನ್ನು ಸ್ಮರಿಸುತ್ತಾ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಸ್ಯಾಹಾರ ಜಗತ್ ಹಿಂದಿನ ಕ್ಲಾಸಲ್ಲೂ ಕೂಡ ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೇವೆ. ಆಹಾರದಲ್ಲಿ ಶ್ರೇಷ್ಠ ಆಹಾರ ಅಂತಂದ್ರೆ ಸಸ್ಯಾಹಾರ ಕೂಡ ಹಿಂದಿನ ಕ್ಲಾಸಲ್ಲಿ ನಾವೆಲ್ಲ ತಿಳ್ಕೊಂಡ್ ಬಂದಿದ್ದೇವೆ. ರುಚಿ ಅಂತ ನೋಡಿದಾಗ, ಶಕ್ತಿ ಅಂತ ನೋಡಿದಾಗ ಸಸ್ಯಾಹಾರದಲ್ಲಿನೇ ಹೆಚ್ಚು ರುಚಿ ಇದೆ. ಶಕ್ತಿ ಅಂತ ನೋಡಿದಾಗ ಸಸ್ಯಾಹಾರದಲ್ಲಿಯೇ ಹೆಚ್ಚು ಶಕ್ತಿ ಇದೆ ಅಂತ ಕೂಡ ಹಿಂದಿನ ಕ್ಲಾಸ್ನಲ್ಲೂ ಕೂಡ ನಾವೆಲ್ಲ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಒಂದು ಮಾಂಸಾಹಾರವನ್ನು ಮನುಷ್ಯ ಸೇವನೆ ಮಾಡೋದು ಎರಡೇ ವಿಷಯದಿಂದ ಅಂತಾನು ಕೂಡ ನಾವು ನೋಡಿದ್ದೇವೆ. ಒಂದು ರುಚಿ ಮತ್ತು ಶಕ್ತಿಗಾಗಿ. ಅದನ್ನು ಎರಡಕ್ಕೂ ವ್ಯತ್ಯಾಸಗಳನ್ನು ಪರಿಗಣನೆ ಮಾಡಿದಾಗ ಸಸ್ಯಾಹಾರದ ಮಹತ್ವವೇ ಶ್ರೇಷ್ಠವಾಗಿದೆ. ಆ ರುಚಿ ಹೆಚ್ಚಿರೋದು, ಶಕ್ತಿ ಕೂಡ ಹೆಚ್ಚಿರೋದು. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ನೋಡ್ತಾ ಹೋದ್ರೆ, ಪ್ರಾಣಿಗಳು ನಮ್ಮ ಗೆಳೆಯರು, ಆಹಾರವಲ್ಲ. ಹಾಗಾದ್ರೆ ಆಹಾರವನ್ನಾಗಿ ನಾವು ಪ್ರಾಣಿಗಳನ್ನು ಏಕೆ ಸೇವನೆ ಮಾಡ್ತಾ ಇದ್ದೇವೆ? ಅದನ್ನು ಕೂಡ ನೋಡಿದ್ವಿ, ಒಂದು ರುಚಿಗೋಸ್ಕರ ಅಂತ ಕೂಡ. ಅದರಿಂದ ಕರ್ಮಗಳು, ಪಾಪಗಳು, ಹಿಂಸೆ, ಅನಾರೋಗ್ಯ ಇವೆಲ್ಲವೂ ಕೂಡ ಮಾಂಸಾಹಾರದಿಂದ ಸಮಸ್ಯೆ ಉಂಟಾಗುತ್ತೆ. ಪ್ರಾಣಿಗಳು ನಮ್ಮ ಗೆಳೆಯರ ಆಹಾರವಲ್ಲ. ಹೌದು, ಪ್ರಕೃತಿಯ ಜೊತೆ ನಾವು ಮನುಷ್ಯ ಜೀವನ ಮಾಡ್ತಾ ಇದೀವಿ. ಅದೊಂದು ವಿಷಯ ನಾವು ಕ್ಲಿಯರ್ ನೋಡಿದಾಗ, ಪ್ರಕೃತಿ ಇಲ್ಲಾರದೆ ನಾವಿಲ್ಲ. ಪ್ರಕೃತಿ ಅಂತಂದ್ರೆ ಕೇವಲ ಗಿಡ ಮರಗಳು, ನಾವಿರುವಂತ ವಾಸ್ತವ ಮಾತ್ರ ಅಲ್ಲ. ಆ ಪ್ರಕೃತಿ ಅಂದ್ರೆ ಗಿಡ ಮರಗಳ ಜೊತೆ, ವಾತಾವರಣ ಜೊತೆ, ಸಸ್ಯ ಸಂಪತ್ತು, ವೃಕ್ಷ ಸಂಪತ್ತು, ಎಲ್ಲದರ ಜೊತೆ ಕೂಡ ನಾವು ಇದ್ದಾಗ ಮಾತ್ರ ಆ ನಮ್ಮ ಜೀವನದ ಶೈಲಿ ಆನಂದ ಸ್ಥಿತಿಯಾಗಿರ್ತದೆ. ಆ ನಮ್ಮ ಜೀವನ ಶೈಲಿ, ಆ ನಮ್ಮ ಬದುಕಿನ ರೀತಿ ಪ್ರತಿಯೊಂದು ಕೂಡ ಲಿಂಕ್ ಇರುತ್ತೆ. ಅಂದ್ರೆ ಪ್ರಕೃತಿ ಜೊತೆ ಲಿಂಕ್ ಆಗಿರುತ್ತೆ. ಏಕೆಂದ್ರೆ ಯಾವುದೊಂದು ಪ್ರಾಣಿಗಳನ್ನು ತಿಂದಾಗ ಅಸಮತೋಲನ ಭೂಮಿ ಮೇಲೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕರ್ಮ, ಪಾಪ, ಅನಾರೋಗ್ಯ ಎಲ್ಲವೂ ಕೂಡ ನಿಮ್ಗೆ ಆಗ್ಲೇ ಹೇಳಿದೆ. ಹೇಗೆ ನಾವು ಪ್ರಕೃತಿ ಜೊತೆ ಪ್ರೀತಿ ಸ್ನೇಹದಿಂದ ಇರ್ತೀವೋ, ಅಂದ್ರೆ ಗಿಡ ಮರಗಳ ಜೊತೆ ಆತ್ಮೀಯತೆ ಇರ್ತೀವಿ ನೋಡಿ. ಪ್ರಕೃತಿ ಜೊತೆ ನಾವು ಮಿಂಗಲಾದಾಗ ಸಿಗುವಂತ ಆನಂದನೇ ಇವತ್ತು ಬೇರೆ ಇರ್ತದೆ. ಅದ್ರ ಜೊತೆನೆ ಪ್ರಕೃತಿ ಜೊತೆನೆ ಕೂಡ ಹೇಗೆ ಸಸ್ಯ ಸಂಪತ್ತುಗಳು, ಗಾಳಿ, ನೀರು, ಬೆಳಕು ಈ ಏನಿದೆ ಅದ್ರ ಜೊತೆ ಪ್ರಕೃತಿ ಜೊತೆ ಅದಿದ್ದಾಗ ಮಾತ್ರ ನೋಡ್ರಿ. ಗಾಳಿ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯಕ್ ಸಾಧ್ಯನಾ? ಉಸಿರುಗಟ್ಟಿ ಹೋಗ್ತೀವಿ. ಅಂದ್ರೆ ಪ್ರಕೃತಿ ಜೊತೆ ನಮ್ ಸಂಬಂಧ ಇದೆ. ಸ್ವಲ್ಪ ಒಳ್ಳೆ ಗಾಳಿ ಸಿಗ್ಲಿಲ್ಲ ಅಂದ್ರೆ ಗಾಳಿ ಆಡ್ತಾ ಇಲ್ಲ ಅಂತೇಳಿ ಮತ್ತೊಂದು ಪ್ಲೇಸಿಗೆ ನಾವು ಚೇಂಜ್ ಆಗ್ತೀವಿ, ಬೈಕೊಂತೀವಿ. ಅಂದ್ರೆ ಪ್ರಕೃತಿ ಜೊತೆ ಸಂಬಂಧ ಇದೆ ನಮ್ಗೆ. ಆ ಪ್ರಕೃತಿ ಇದ್ರೇನೆ ನಾವು ಜೀವನ ಮಾಡಕ್ ಸಾಧ್ಯ, ನಾವು ಬದುಕೋಕ್ ಸಾಧ್ಯ. ಅದೇ ರೀತಿ ಪ್ರಾಣಿಗಳು ಕೂಡ ನಮ್ಮಂತಾನೆ ಬದುಕಲು ಬಿಡ್ಬೇಕು. ಅವಕ್ಕೂ ಒಂದು ಜೀವನ ಶೈಲಿ ಇದೆ. ಅವ್ರ ಜೊತೆ ಫ್ರೆಂಡ್ಶಿಪ್, ಸ್ನೇಹವನ್ನು ಬೆಳೆಸ್ಕೋಬೇಕು. ಸ್ನೇಹ ಅಂತಂದ್ರೆ ಅವ್ರ ಜೊತೆ ನಾವು ತಿನ್ನೋ ಆಹಾರದಲ್ಲಿ ಅವ್ರ ಜೊತೆ ಹಂಚಿಕೆ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಜೊತೆ ಪ್ರೀತಿ ಭಾವದಿಂದ ಇರೋದಾಗ್ಲಿ. ಅದರಿಂದ ನೋಡಿ, ನಿಜವಾದ ಆನಂದ ಸಿಗೋದು ಅಲ್ಲೇ. ನಾವು ಪ್ರಕೃತಿ ಜೊತೆ ಕನೆಕ್ಟ್ ಆದಾಗ ಮಾತ್ರ ನಾವು ಸದಾ ಆನಂದವಾಗಿರೋಕ್ ಸಾಧ್ಯ. ಪ್ರಕೃತಿ ಬಿಟ್ಟು ಮನುಷ್ಯ ಇಲ್ಲ, ಪ್ರಾಣಿಗಳನ್ನು ಬಿಟ್ಟು ಮನುಷ್ಯ ಇಲ್ಲ. ಆ ಜೀವನದ ಶೈಲಿಯನ್ನು ನಾವು ಎಷ್ಟೋ ಜನ್ಮಗಳು ದಾಟಿ ಬಂದಿರೋದು. ಇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತೇಳಿ. ಅಂದ್ರೆ 84 ಲಕ್ಷ ಜೀವರಾಶಿ ಅಂತಂದ್ರೆ ಆ ಜನ್ಮದಲ್ಲೂ ಕೂಡ ಪ್ರಾಣಿ ಸಂಪತ್ತಿನಲ್ಲಿ, ಸಸ್ಯ ಸಂಪತ್ತಿನಲ್ಲಿ ದಾಟಿ ನಾವು ಬಂದಿದ್ವಿ. ಆ ಒಂದು ಜನ್ಮ ಕೂಡ ನಾವು ಹಿಂದಿನ ಜನ್ಮ ಕೂಡ ನಾವು ತಗೊಂಡೇ ಬಂದಿದ್ವಿ. ಹಾಗಾದ್ರೆ ಅವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಹಂಗ ನೋಡ್ಕೊಟ್ಟು ಹೋದ್ರೆ ಅವು ಕೂಡ ನಮ್ಮ ವಂಶಸ್ತ್ರ ಅಂತ ಕೂಡ ಹೇಳ್ಕೋಬಹುದು. ಆದ್ರೆ ಜ್ಞಾನ ಗೊತ್ತಿಲ್ಲ, ಆ ಜನ್ಮದ ನಮ್ಗೆ ನೆನಪಿಲ್ಲ. ಪ್ರಕೃತಿ ಜೊತೆಗೆ ಅನುಸಂಧಾನ ಆದಾಗ, ಪ್ರಾಣಿಗಳ ಜೊತೆ ನಾವು ಅನುಸಂಧಾನವಾದಾಗ ಮಾತ್ರ ನಾವು ಸದಾ ಆನಂದವಾಗಿರಕ್ ಸಾಧ್ಯ, ಆತ್ಮಜ್ಞಾನವನ್ನು ಪಡ್ಕೊಳಕ್ ಸಾಧ್ಯ.
ನೋಡಿ, ನಾವು ಕೂಡ ರೀಲ್ಸ್ ಅಲ್ಲಿ ನೋಡ್ತಿರ್ತೇವೆ, ಇನ್ಸ್ಟಾಗ್ರಾಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ, ವಾಟ್ಸಪ್ ನಲ್ಲಿ. ದೊಡ್ಡ ಸ್ವಲ್ಪ ಹೆಸರಾಂತ ಆದಂತ, ಸ್ವಲ್ಪ ಸರಳವಾದಂತ ಸ್ವಾಮೀಜಿಗಳಾಗ್ಲಿ, ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟದಾಗ ಇರತಕ್ಕಂಥ ಕೆಲವರು ನೋಡ್ರಿ ಎಷ್ಟು ಇರ್ತಾರೆ, ಅವರೆಲ್ಲ ಸಹಜವಾದ ಸರಳವಾದ ಜೀವನ ಶೈಲಿ ಇರ್ತದೆ ಅವ್ರು. ಒಂದ್ ಹಸು ಕಂಡ್ರೆ ಅದು ಬೆಂಚ್ ಅವ್ರಿ ಏನೋ ತಿನ್ನಕ್ ಹಾಕ್ತಾ ಇರ್ತಾರೆ. ಪಕ್ಷಿಗಳ ಕಂಡ್ರೆ ಕಾಳುಗಳ ಕಡಿಗಳನ್ನ ಹಾಕ್ತಾ ಇರ್ತಾರೆ. ನಾಯಿಗಳ ಕಂಡ್ರೆ ಏನಾದ್ರು ತಿನ್ನಕ್ ಹಾಕ್ತಾ ಇರ್ತಾರೆ. ಈ ತರ ಪ್ರಾಣಿಗಳಿಗೆ ಸ್ನೇಹ ಭಾವದಿಂದ ಇರ್ತಾರೆ. ಅವು ನಮ್ಮ ಆಹಾರವಲ್ಲ, ಗೆಳೆಯರು ಅನ್ನೋ ಶಬ್ದದ ಅರ್ಥ ರೀತಿಯಲ್ಲೇ ಇರ್ತಾರೆ. ಯಾಕಂದ್ರೆ ಸರಳತೆಯಲ್ಲಿ ಏಕತೆ ಅದಿದ್ದಾಗೆ ಮಾತ್ರ ನಮ್ಮ ಕರ್ಮಗಳು ದದ್ದಾಗಕ್ ಸಾಧ್ಯ. ನಾವು ಭಕ್ತಿ ಮಾರ್ಗದಲ್ಲಿ ಹೋದಾಗ ಕೂಡ ಕೆಲವು ಸ್ವಾಮೀಜಿಗಳು ಹೇಳ್ತಿರ್ತಾರೆ, ನಿಮ್ಗೆ ಆ ದೋಷ ಇದೆ, ಈ ದೋಷ ಇದೆ. ಪಕ್ಷಿಗಳಿಗೆ ಆಹಾರ ಹಾಕಿ ಕೇಳಿದಿವಲ್ಲ ಮಾಸ್ಟರ್, ಪಕ್ಷಿಗಳಿಗೆ ಕಾಳಗ ಆಹಾರ ಹಾಕಿ, ಕಾಗಿಗೆ ಅನ್ನ ಹಾಕಿ, ಹಸುವಿಗೆ ಇದು ಕೊಡಿ, ಇರುವೆಗೆ ಸಕ್ಕರೆ ಹಾಕಿ, ಮೀನುಗಳಿಗೆ ಆಹಾರವನ್ನು ಕೊಡಿ, ನಿಮ್ ಈ ದೋಷ ಹೋಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲುತ್ತೆ. ಈ ತರ ಎಲ್ಲ ವಿವಿಧ ರೀತಿಯಲ್ಲಿ ಕೂಡ ನಾವು ಕೇಳ್ತೇವೆ. ಅದು ಯಾಕೆ ಹೇಳ್ತಾರೆ ಅಂದ್ರೆ, ಪ್ರಕೃತಿ ಜೊತೆ ನಾವು ಅನುಸಂಧಾನವಾಗ್ತೀವಿ. ಅಲ್ಲಿ ನಾವು ಹಾರ್ಟ್ ಚಕ್ರ ಓಪನ್ ಆಗುತ್ತೆ, ಅಂದ್ರೆ ಪ್ರೀತಿ ಭಾವ ಹೃದಯ ತುಂಬಿ ಬರುತ್ತೆ. ಅದು ನೋಡಿ, ಯಾವುದೇ ಆಗ್ಲಿ ಒಂದು ಪ್ರಾಣಿಗಳಿಗಾಗ್ಲಿ ಯಾರಿಗಾಗ್ಲಿ ಏನೋ ಸಹಾಯ ಮಾಡಿದಾಗ, ಏನೋ ಆಹಾರನ ಕೊಟ್ಟಾಗ ನಮ್ಮೊಳಗಡೆ ಸಿಗುವಂತ ಆನಂದನೇ ಬೇರೆ. ಅದಾಗ್ತಿರೋದ ಒಳಗಡೆ ಭಾವ ತಾಟನೇ ಬೇರೆ ಬರುತ್ತಲ್ಲ, ಥಾಟ್ ಅಲ್ಲಿ ಬೇರೆ ಅಂತಂದ್ರೆ ಒಂದು ಓಪನ್ ಮೈಂಡ್ ಅಂತ ಹೇಳ್ತಾರೆ. ಓಪನ್, ಅದು ಒಂಥರ ಹೃದಯ ತುಂಬಿ ಬರುತ್ತೆ ಅಂತ ಹೇಳ್ತಾರೆ. ಅದಿಷ್ಟು ಸರಳತೆ ಬರುತ್ತೆ, ಆ ಚಕ್ರಗಳು ಆಕ್ಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಲ್ಲರೊಳಗೊಂದು ನಾ ಮಂಕುತಿಮ್ಮ ಅನ್ನೋ ರೀತಿಯಲ್ಲಿ ಅಲ್ಲಿ ನಮ್ಮಲ್ಲಿ ಥಾಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳ್ತಾರೆ, ಪ್ರಾಣಿಗಳಿಗೆ ಆಹಾರ ಕೊಡಿ, ಹಸುಗೆ ಆಹಾರ ಕೊಡಿ, ಹೌದಾ, ಪಕ್ಷಿಗಳಿಗೆ ಆಹಾರನ ಹಾಕಿ. ಹಂಗಂದ್ರೆ ಅರ್ಥ, ಅದ್ರ ಜೊತೆ ಅನುಸಂಧಾನವಾಗಿದ್ರೆ ಮಾತ್ರ ನಮ್ಮಲ್ಲಿ ಕೆಲವೊಂದು ಕರ್ಮಗಳು ಕಳಿತಾವೆ. ಎಲ್ಲಾ ರೀತಿಯಲ್ಲಿ ಎಲ್ಲಾ ಶಾಸ್ತ್ರದಲ್ಲೂ ಕೂಡ ಹೇಳಿದ್ದಾರೆ. ನಾವು ಅದನ್ನ ಅದು ಭಕ್ತಿ ಮಾರ್ಗದಲ್ಲಿ ನಾವು ತಗೊಂತೀವಿ, ಅದೊಂದು ಸಮಸ್ಯೆ ಕ್ಲಿಯರ್ ಆಗ್ಲ ಅಂತ ತಗೊಂಡಿರ್ತೀವಿ ಹೊರತು ನಾವು ಅದನ್ನು ಯಾವಾಗ್ಲೂ ನಿರಂತರವಾಗಿ ಮಾಡಲ್ಲ. ನಾವು ಮಾಡ್ಬೇಕು ಅಷ್ಟೆ. ಹಂಗಿದ್ದಾಗ ಮಾತ್ರ ನೋಡ್ರಿ ನಿಜವಾಗ್ಲು ಮನುಷ್ಯ, ನಾವು ಮನುಷ್ಯ ಅನ್ನೋರಲ್ಲಿ ನಾನು ಹಿಡ್ಕೊಂಡೇ ಹೇಳ್ತೀನಿ, ಮನುಷ್ಯ ಅನ್ನೋ ಸ್ವಭಾವದಲ್ಲಿ ಮನುಷ್ಯನಲ್ಲಿ ಮನಸ್ಸಿನಿಂದ ಮನುಷ್ಯ ಆಗ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಮನಸ್ಸಿನ ಭಾವನೆಗಳೇ ಜಾಸ್ತಿ ಇರುತ್ತೆ. ಪ್ರಾಣಿಗಳಿಗೆ ಮನಸ್ಸು ಚಿಕ್ಕ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅವಕ್ಕೆ ನೆನಪಿನ ನೋಡ್ರಿ, ಕೆಲವೊಂದು ತನ್ನ ಮಕ್ಕಳು ಪ್ರಾಣಿಗಳು ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಇರುತ್ತೆ. ತನ್ನ ಮರಿಗಳನ್ನು ಸ್ವಲ್ಪ ತಗೊಂಡೋಗಿ 2 ದಿನ 3 ದಿನ ಅದು ಇದ್ದಿರುತ್ತೆ. ಆ ಮನಸ್ಥಿತಿ ಮತ್ತೆ ಹೊರಗಡೆ ಬಂದು ನ್ಯಾಚುರಲ್ ಆಗಿ ಆಗ್ಬಿಡ್ತವೆ. ತಮ್ಮ ಮರಿಗಳಿಗೆ ಯಾರನ್ನು ತಗೊಂಡೋದಾಗ, ಅವು ಕಳೆದಾಗ, ಸತ್ತಾಗ. ಅಂದ್ರೆ ಈ ಮನಸ್ಸು ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಪ್ರಾಣಿಗಳಿಗೆ. ಬಟ್ ಮನುಷ್ಯನಿಗೆ ಮನಸ್ಸಿನಿಂದನೇ ಮನುಷ್ಯ ಅಂತ ಹೇಳ್ತಾರೆ. ಆ ಯಾವಾಗ್ಲೂ ಆ ಥಾಟ್ ಅಲ್ಲೇ ಇರ್ತಾನೆ, ಅಯ್ಯೋ ಈಗ ಆಯ್ತು ಹಾಗಾಯ್ತು, ಆ ಮನಸ್ಸಿನಿಂದನೇ ತುಂಬಿರ್ತಾನೆ. ಹಾಗಾಗಿ ಮನುಷ್ಯನ ವಿಶ್ವಾಸದಲ್ಲಿ ಹೆಚ್ಚಿನ ಆ ರೀತಿ ಅಂತ ನೋಡಿದ್ರೆ ನಾವು ಪ್ರಾಣಿಗಳಿಗೆ ಜಾಸ್ತಿ ಹೇಳ್ತಾ ಇರ್ತೀವಿ ಗಾದೆ ಮಾತ್ರಲ್ಲೇ. ವಿಶ್ವಾಸಿ ಅಂತ ಬಂದಾಗೆ ನಿಮಗೂ ಗೊತ್ತು, ನಾಯಿ ಅಂತ ಹೇಳ್ತೀವಿ. ಹಂಚಿಕೊಂಡು ತಿನ್ನೋದಂತ ಬಂದಾಗ ಬಳಗ ಕಾಗೆ ಅಂತ ಹೇಳ್ತೀವಿ. ಕಾಗಂದಗಳ ಕಂಡರೆ ಕರೆಯುವುದು ತನ್ನ ಬಳಗವನ್ನೆಲ್ಲ, ಕಾವು 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 ಅಂತೇಳಿ. ಅಂದ್ರೆ ಕಾಗೆ ಒಂದು ಅಗಳಕ್ ಎಲ್ಲಾರು ದವಸ ಧಾನ್ಯ ಏನಾರು ಅನ್ನ ಬಿತ್ತಿತ್ತು ಎಲ್ಲ ಬಿತ್ತಂದ್ರೆ ಅದು ಎಲ್ಲ ಕರಿತೆ ತನ್ನ ಬಳಗ ಎಲ್ಲ, ಕಾವು 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 ಅಂತ ಪಟಕನ ತಿನ್ನಲ್ಲ. ಕೂಗಿ ಮತ್ತೆ ಯಾರು ಬಂದ್ರೆ ಅದ್ರ ಜೊತೆ ಸೇರ್ ತಿನ್ನುತ್ತೆ, ಇಲ್ಲಾಂದ್ರೆ ತಾನು ತಿಂದು ಮುಂತ ಒಳಗ್ ಹೋಗುತ್ತೆ. ನೋಡ್ರಿ, ಪ್ರಾಣಿಗಳ ಜೊತೆನೆ ಕೂಡ, ಪಕ್ಷಿಗಳ ಜೊತೆ ಕೂಡ ಎಷ್ಟು ಇದೆ. ನಾವ್ ಯಾವುದೇ ಆಗ್ಲಿ ಒಂದು ಒಳ್ಳೆತನ ಇದ್ರೆ ಪ್ರಾಣಿಗಳಿಗೇನೆ ಹೋಲಿಸ್ತೀವಿ. ವಿಶ್ವಾಸವಂತ ನೋಡಿದಾಗ ನಾಯಿನ, ಹಂಚಿಕೊಂಡು ತಿನ್ನೋದಂತ ನೋಡಿದಾಗ ಕಾಗೇನ. ಎಂತೆಂತ ದೊಡ್ಡ ಪ್ರಾಣಿಗಳು ವಿಶ್ವಾಸವನ್ನು ಕೊಟ್ಟಾಗ, ಪ್ರೀತಿಯನ್ನು ಕೊಟ್ಟಾಗ, ಆನೆ ಅಂತ ಪ್ರಾಣಿಗಳನ್ನು ಕೂಡ ಪಳಗಿಸಿದ್ದಾರೆ. ಹೌದಾ, ಕೆಲವರೆಲ್ಲ ನಾವು ನೋಡ್ತೀವಿ ಟಿವಿ ಗೀರ್ಸಲ್ಲೆಲ್ಲ, ಅವ್ ತನ್ನ ಸಾಕಿದವನ್ನ, ಅವ್ ತನ್ನ ಮಾವುಕನನ್ನ, ತನ್ನ ಯಜಮಾನನನ್ನ ಸೊಣ್ಣಿನ ಮುದ್ ಮಾಡೋದು, ಸ್ನಾನ ಮಾಡಿಸೋದು, ಒದ್ದಾಡೋದು, ತೊಳಲ್ಲಿ ಮಲ್ಗಕ್ ಹೋಗೋದು, ತಾನಷ್ಟು ದೊಡ್ಡದಿದ್ರು. ಪ್ರಾಣಿಗಳು ಅಷ್ಟು ವಿಶ್ವಾಸಿಗಳು. ಕೆಲವೆಲ್ಲ ಕೂಡ ನೋಡ್ತೇವೆ, ಸಾಕು ನಾಯಿ ಕೂಡ
ತನ್ನ ಯಜಮಾನ ಸತ್ತಾಗ ಕೆಲವೊಂದು ಸಮಾಧಿ ಮೇಲೆ ಹೋಗಿ ತಾನು ಏನೂ ತಿನ್ನಲಾರ್ದ ಸತ್ತ ಅಂತ ಕೂಡ ಎಷ್ಟೋ ರೀಲ್ಸ್ ಗಳನ್ನ ನೋಡಿದೀವಿ. ತಮ್ಮ ಯಜಮಾನ ಮನೆಯಲ್ಲಿಲ್ಲ, ತಾತ ಎಲ್ಲೋ ಹೋಗಿದ್ನಂದ್ರೆ ಆಹಾರ ಕೊಡುವವನು ಅವನೇ. ಬೇರೆ ಯಾರು ಕೊಟ್ಟರು ಆಹಾರ ತಿನ್ಲಾರ್ದೆ ಕೂಡ ಎಷ್ಟೋ ನಾಯಿಗಳು ಸತ್ತೋಗ್ತಾ ಇದಾವೆ. ಉದಾಹರಣೆ ನಮ್ಮನೆಯದು ಕೂಡ ನಾವು ಮೊನ್ನೆ 3 ದಿನ ಪ್ರವಾಸಕ್ಕೆ ಹೋಗಿದ್ದೀವಿ. ಟೂರ್ ಪ್ರವಾಸ, ಇದು ಪಿರಮಿಡ್ ಪ್ರವಾಸಗಳು. ಅಂದ್ರೆ ವಿಜಯವಾಡ, ಅಣ್ಣವರಂ ಹತ್ರ ಈ ತರ ಕೆಲವು ಪ್ಲೇಸ್ಗಳನ್ನ, ದೇವಸ್ಥಾನಗಳನ್ನ ನೋಡ್ತಾ ಅಲ್ಲಿ ಒಂದು ಪಿರಮಿಡ್ಗಳನ್ನ ವಿಸಿಟ್ ಮಾಡೋದು 3 ದಿನ. ನಾನು ನಮ್ಮ ಮಕ್ಕಳೆಲ್ಲ ಎಲ್ಲ ಫ್ಯಾಮಿಲಿ ಹೋದಾಗ ನಮ್ಮ ಮನೇಲಿರ್ತಕ್ಕಂಥ 2 ನಾಯಿಗಳಿದಾವೆ, ಚಿನ್ನು ಚಿಂಟು ಅಂತೇಳಿ. ಅವು ಕೂಡ ಆಹಾರನೂ ತಿಂದಿಲ್ಲ, ಬರೋ ತನ ತಿಂದಿಲ್ಲ, ಬರೀ ನೀರ್ ಕುಡಿಯೋದು, ಇಷ್ಟು ಬೇಕು ಬೇಡ ಇಷ್ಟು ತಿನ್ನೋದು. ಮುಖಗಳು ಹೆಂಗಾಗಿತ್ತಂದ್ರೆ ಅವು ಚಿಕ್ಕದಾಗಿತ್ತು. ಬಂದು ನಾವು ಊರಿಂದ ಬಂದ ತಕ್ಷಣ 10 ನಿಂದ 15 ನಿಮಿಷ 20 ನಿಮಿಷ ನಮ್ಮನ್ನು ಬಿಟ್ಟೇ ಇಲ್ಲ ಅವು. ಮುಖನೂ ಸವರುತ್ತೆ, ಮೈ ನೆಕ್ಕುತ್ತೆ, ಅಂದ್ರೆ ಅವು ಆನ್ಸರ್ ಮಾಡುತ್ತೆ. ಮಾತು ಬಂದ್ರೆ ಮನುಷ್ಯನ ಹೇಳ್ತಾನೆ. ಪ್ರಾಣಿಗಳು ಮಾತಿಲ್ಲ ಅಷ್ಟೇ, ಬಟ್ ಅವು ಭಾವನೆಗಳಿದೆ, ಅವು ಹೇಳಕ್ ಆಗ್ತಿಲ್ಲ. ಮಾತೇನ ನಿಜಾರ ಬಂದಿತ್ತಂದ್ರೆ ನಮ್ಮನ್ನು ತಿನ್ಬೇಡ ಅಂತೇಳಿ ಅವು ಕೂಡ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಿದ್ವು. ಕುರಿಗಳಾಗ್ಲಿ ಕೋಳಿಗಳಾಗ್ಲಿ. ಮಾತಿಲ್ಲ ಅಷ್ಟೇ ಅವಕ್ಕೆ. ಅವು ಕೂಡ ಈಗ ಹಿಂಸೆ ಮಾಡ್ತಾರಂತ ಅವನು ಕೂಡ ಕಾನೂನು ಕೇಳ್ತಿದ್ವಿ ಗೊತ್ತಿಲ್ಲ. ಅವನ್ನ ನಾವು ಮೂಕ ಪ್ರಾಣಿಗಳಂತೇಳಿ ನಾವು ಹಿಂಸೆ ಮಾಡ್ತಿದ್ವಿ. ಅದೇ ಅಷ್ಟು ಪ್ರಾಣಿಗಳನ್ನ ಹಚ್ಕೊಂಡಾಗ ನೋಡ್ರಿ, ಅವು ನಮ್ಮನ್ನ ಎಷ್ಟು ಹಚ್ಕೊಂತಾವಂದ್ರೆ, ಸ್ನೇಹಕ್ಕೆ ಸ್ನೇಹ ಪೂರ ಕೊಡೋದಂದ್ರೆ ಪ್ರಾಣಿಗಳೇ ನಿಯತ್ತಾಗಿ, ಪ್ರೀತಿಗೆ ಪ್ರೀತಿ ಕೊಡುವಂತ ನಿಯತ್ತಾಗಿ ಏನಿತ್ತಂದ್ರೆ ಅದು ಪ್ರಾಣಿಗಳೇ. ಮನುಷ್ಯ ಪ್ರಾಣಿ ಒಂದು ಬಿಟ್ಟು ಅಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತವೆ, ಅಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತವೆ. ಪ್ರಾಣಿಗಳಿಗೆ ನಾವು ಆ ಪ್ರೀತಿಯನ್ನು ಕೊಟ್ಟಾಗ, ವಿಶ್ವಾಸವನ್ನು ಕೊಟ್ಟಾಗ. ಕೆಲವೆಲ್ಲ ರೀಲ್ಸ್ ಗಳನ್ನ ನಾವು ನೋಡ್ತೇವೆ. ಒಂದು ಗುಬ್ಬಿ ಮರಿಯನ್ನ ಚಿಕ್ಕದೆಲ್ಲೋ ಬಿದ್ದಿರುತ್ತೆ, ಅವನು ತಗೊಂಬಂದು, ತಾಯಿ ಇರಲ್ಲ, ಅದು ಸಾಯೋ ಮೂಮೆಂಟ್ ಇರುತ್ತೆ, ಅದನ್ನ ತೊಳೆದು ರಕ್ಷಣೆ ಮಾಡಿ ಒಂದು ಒಂದು ಸಿರೆಂಜಿಂದ ಹಾಲನ್ನು ಕೊಟ್ಟು, ಏನು ಕಾಳು ಕಡೆಯನ್ನು ಕೊಟ್ಟು ಇದು ಮಾಡಿದಾಗ ಅದು ಬೆಳೆದು ಬೆಳೆದು ಅವನು ಬಿಟ್ಟೇ ಹೋಗಲ್ಲ. ಈ ತರ ಎಲ್ಲ ತುಂಬಾ ನಾವು ರೀಲ್ಸ್ ಅನ್ನು ನೋಡ್ತಾ ಇರ್ತೀವಿ. ಹುಲಿಗಳನ್ನು ಕೂಡ ಸ್ನೇಹಿತನಾಗಿ ಚಿಕ್ಕವಿದ್ದಾಗ ಪಳಗಿಸಿದ್ದಾರೆ. ಅಂತಂತ ಹುಲಿ ಸಿಂಹಗಳನ್ನೇ ತನ್ನ ನಿಜ ಸ್ವರೂಪವನ್ನು ಬಿಟ್ಟು ತನ್ನ ಸಾಕುವವನ ಜೊತೆ, ಯಜಮಾನನ ಜೊತೆ ಸರಳತೆಯಿಂದ ಪ್ರೀತಿಯಿಂದ ಏನು ತೊಂದರೆ ಕೊಳ್ಳಾರದೆ ಬದುಕಿ ಜೀವನ ಸಾಗಿಸ್ತಾವ ಕೂಡ ನಮ್ಮ ಜೊತೆ. ಹಾಗಿದ್ದಾಗ ಈ ಮಾತು ಸತ್ಯನೇ, ಪ್ರಾಣಿಗಳು ನಮ್ಮ ಸ್ನೇಹಿತರು, ಆಹಾರವಲ್ಲ ಅಂತ. ಸಸ್ಯಾಹಾರ ಜಗತ್ತಾಗ್ಬೇಕಾದ್ರೆ ಪ್ರಾಣಿಗಳನ್ನು ನಾವು ಸ್ನೇಹಿತರನ್ನಾಗಿ ಇಟ್ಕೋಬೇಕು. ಸಸ್ಯಾಹಾರ ಜಗತ್ತಾಗ್ಬೇಕಾದ್ರೆ ಪ್ರಾಣಿಗಳ ಜೊತೆ ನಾವು ಅನುಸಂಧಾನವಾಗಿರಬೇಕು. ಅವುಗಳ ನಿಜ ಸ್ವರೂಪ ತಿಳ್ಕೋಬೇಕು. ಅದು ಆಹಾರಗೋಸ್ಕರ, ನಮ್ಮ ಆಹಾರಗೋಸ್ಕರ ನಾವು ಹುಟ್ಟಿಲ್ಲ. ನಮ್ಮ ತಮ್ಮ ಕರ್ಮಾನುಸಾರ ತಮ್ಮ ಕರ್ಮ ಚಕ್ರಗಳನ್ನು ಸ್ಥಿತಿಯಲ್ಲಿ ಹುಟ್ಟು ಮತ್ತು ಸಾವಿನ ಅನುಭವವನ್ನು ತಗೊಂಡು ಸತ್ತು ಮತ್ತೊಂದು ಅನುಭವ ತಗೊಂಡು ಇನ್ನೊಂದು ಜನ್ಮ ತಗೊಳೋದಕ್ಕೆ ಇರುತ್ತದೆ. ಹಾಗಾಗಿ ಅವನ್ನ ನಾವು ಆಹಾರವನ್ನಂತಾಗಿ ಅವು ತಮ್ಮ ಜೀವನ ಚಕ್ರವನ್ನು ಮುಗಿಯುವುದು ಮುಂಚೆಗೆ ಅದನ್ನು ಕಟ್ ಮಾಡಿ ಕೊಂದು ತಿಂದ್ರೆ ಅದು ಮುಂದಿನ ಜೀವನ ಚಕ್ರದ ಅನುಭವಿಸುವಂತ ಎಲ್ಲ ಕರ್ಮಗಳು ನಮಗೆ ಬರುತ್ತೆ. ಹಾಗಾಗಿ ಪ್ರಾಣಿಗಳ ವ್ಯಧೆ ಅಪರಾಧ, ಪ್ರಾಣಿಗಳನ್ನ ತಿನ್ನೋದು ಕೂಡ ತಪ್ಪು. ಅದರಿಂದ ನೋಡಿ, ಆಗ್ಲಿ ಹಿಂದಿನ ಕ್ಲಾಸಲ್ಲಿ ನಿಮ್ಗೆ ಉಳ್ಕೊಳಕ್ ಹೇಳಿದ್ದೇನೆ, ಮಾಂಸಾಹಾರ ತಿನ್ನೋದ್ರಿಂದ ರೋಗಗಳೇ ಜಾಸ್ತಿ ಬರ್ತದೆ, ಕರ್ಮಗಳೇ ಜಾಸ್ತಿ ಬರುತ್ತೆ. ವಿಕೃತ ಭಾವನೆ, ಸದಾ ಖುಷಿಯಾಗಿರಲ್ಲ ಅವನು, ಯಾವಾಗಲೂ ಕೋಪದಿಂದ, ದುಃಖದಿಂದ, ಅಸೂಯೆದಿಂದ, ವಿಕೃತ ಭಾವನೆಗಳೇ ಜಾಸ್ತಿ ಬರುತ್ತೆ. ಆಯುಷ್ಯ ಕೂಡ ಕಡಿಮೆ ಆಗುತ್ತೆ. ಅಂತವಿದ್ದಾಗ ಅಂತ ಮಾಂಸಾಹಾರ ಸೇವಿಸೋದ ಅವಶ್ಯಕತೆ ಇಲ್ಲ. ಅದಾಗಿ ಪತ್ರಿ ಸರ್ ಹೇಳಿದರೆ, ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ನೀ ಧ್ಯಾನ ಮಾಡಿದ್ರಲ್ಲರೂ ಪರವಾಗಿಲ್ಲ, ಸಸ್ಯಾಹಾರಿ ಆಗು. ಮುಂದಿನ ಜನ್ಮದಲ್ಲಾದ್ರೂ ನೀವು ಧ್ಯಾನ ಮಾಡಿ ಒಳ್ಳೆ ನಿನ್ನ ಆತ್ಮಸ್ಥಿತಿ ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆ ಸ್ಥಿತಿಗೆ ಬರ್ತೀಯ. ಒಂದ್ ವೇಳೆ ಮಾಂಸಾಹಾರ ಸೇವನೆ ಮಾಡಿದ್ರೆ 70 ಜನ್ಮಗಳು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನ ಜಟಯೇ ಶಹನಂ ಇಹ ಸಂಸಾರೆ ಬಹುದುಃಖಾನೆ ಕೃಪಯಾ ಪಾರೇ ಪಾಹಿ ಮುರಾರೆ. ಹುಟ್ಟು ಸಾವಿನ ನಡುವೆ ಪುನರಪಿ ಜನನಂ ಪುನರಪಿ ಮರಣಂ, ಆ ಸಾವಿನ ಚಕ್ರ ನೋಡಿ ಮತ್ತೆ ಸಿಕ್ಕೊಂಡು ಸಾಹಿತ್ಯ ಕರ್ಮಗಳ ಸ್ಥಿತಿಯಲ್ಲಿ. ಧ್ಯಾನ ಅಂತ ಅನ್ನೋದು ಗೊತ್ತಾಗಲ್ಲ, ಮುಕ್ತಿ ಅನ್ನೋದು ಗೊತ್ತಾಗಲ್ಲ, ಕೊನೆಯ ಹಂತ ಸ್ಥಿತಿ ಆತ್ಮ ಹೋಗಲ್ಲ. ನಾ ಚಕ್ರದಲ್ಲೇ ಮತ್ತೆ ಸಿಲ್ಕೋಬೇಕಾಗುತ್ತೆ. ಎಷ್ಟು ಕರ್ಮ ನೋಡಿ. ಹಾಗಾಗಿ ಮಾಂಸಾಹಾರ ಮಾಂಸ ಭಕ್ಷಣೆ ಮಾಡೋದು ಮಹಾಕರ್ಮ, ಮಹಾಪಾಪ ಅಂತ ಎಲ್ಲಾ ಆಧ್ಯಾತ್ಮ ಶಾಸ್ತ್ರದಲ್ಲೂ ಕೂಡ ಹೇಳಿದೆ. ಅವ್ರ ಘಂಟಾಘೋಷವಾಗಿ ಹೇಳಕ್ ಮುಂದ್ ಬರ್ತಿಲ್ಲ ಅಷ್ಟೇ.
ಕೆಲವೊಂದ್ಸಲ ನೋಡಿ ಮಾಂಸಾಹಾರ ತಿಂದಾಗ ಮನೆಯಲ್ಲಿ ದೇವಸ್ಥಾನ ಹತ್ರ ಹೋಗಲ್ಲ, ದೇವಸ್ಥಾನಕ್ಕೂ ಹೋಗಲ್ಲ, ಮನೆಯಲ್ಲಿ ದೇವ್ರ ಹತ್ರ ಕೂಡ ಹೋಗಲ್ಲ. ಅದು ಮೈಲಿಗೆ ಅಂತ ಹೇಳ್ತಾರೆ. ಮತ್ತೆ ಮೈಲಿಗೆ ಅದು ತಪ್ಪ ಅಂತ ಗೊತ್ತಿದ್ರು ಕೂಡ ಯಾಕೆ ಹಿಂಗ್ ಮಾಡ್ತಾರೆ? ನಿನ್ನೆ ಕೂಡ ನಮ್ಮ ಸ್ನೇಹಿತರ ಮನೆಯಲ್ಲಿ ಮ್ಯಾರೇಜ್ ಇದೆ ಅಂತ, ಮದುವೆ. 21 ದಿನ ಮುಂಚೆ ಮನೆ ಕ್ಲೀನ್ ಮಾಡಿದ್ದಾರೆ. ಯಾವಾಗ್ಲೂ ತಿನ್ನೋನು ಅವನು. ಎವರಿ ಡೇ ಕೇಳಿದ್ರು ಬರೀ ಅದೇ ವರ್ಡ್ ಹೇಳ್ತಿದ್ದೆ. ಅದ್ರ ಟೇಸ್ಟ್ ಎಲ್ಲಿ ಇದ್ರು 10 ಕಿಲೋಮೀಟರ್ ಇದ್ರು ಯಾವ್ದಾದ್ರು ಬ್ಯಾಟಿ ಹಾಕ್ಯಾರ ಅಂದ್ರೆ ದೇವಸ್ಥಾನ ದೇವ್ರದ್ದು ಏನೋ ಕಾರ್ಯಕ್ರಮ ಮಾಡಿದಾಗ ಓಡೋಗಿ ತಿಂದ್ಬಾರ ಅಂತವನು. ಮನೆಯಲ್ಲಿ ಫಂಕ್ಷನ್ ಇದೆ, ಈಗ ಒಂದ್ 30 ದಿನದಿಂದ ಮನೆ ಕ್ಲೀನ್ ಮಾಡಿದ್ದಾರೆ. ತಿನ್ಬಾರ್ದಪ್ಪ, ನಮ್ಮ ಮನೇಲಿ ಅದು ಸ್ವಚ್ಛ ಆಗ್ಬಿಟ್ಟೈತೆ, ಮದುವೆ ಆಗ್ತಾನೆ ಯಾವ್ದು ತಿನ್ನಲ್ಲ. ಮತ್ ಮೈಲಿಗೆ ಅಂತದ ಎಂತ ಆ? ಎಷ್ಟು ಫ್ರೀಯಾಗಿ ಕೊಡ್ತಾರೆ, ಎಷ್ಟು ಫ್ರೀಯಾಗಿ ಸಿಗ್ತಾರೆ ಅಂದ್ರೆ ತಿನ್ನಲ್ಲ. ಅಂದ್ರೆ ಸತ್ಯ ಗೊತ್ತಿದೆ ಅವ್ರಿಗೂ ಕೂಡ, ಇದು ತೊಂದ್ರೆ, ಒಳ್ಳೆ ಕಾರ್ಯಕ್ಕೆ ಇದು ಅಲ್ಲ, ಇದು ತಿಂದ್ರೆ ಒಳ್ಳೇದಲ್ಲ, ಒಳ್ಳೆ ಕಾರ್ಯಗಳನ್ನು ಒಳ್ಳೆ ಇದು ಮಾಡೋದಕ್ಕೆ ತೊಂದರೆ ಆಗುತ್ತೆ, ಇದೊಂದು ಕರ್ಮ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಬಟ್ ಹೇಳ್ತಾರೆ, ಆಚರಣೆಯಲ್ಲಿ ಇಲ್ಲ. ಮ್ಯಾರೇಜ್ ಎಲ್ಲ ಮುಗಿದೆಲ್ಲ ಇದ್ದದ್ದು ಮತ್ತೆ ತಿಂತಾರೆ ಅಂತ. ಇದು ವಿಪರ್ಯಾಸ. ಸತ್ಯ ಅವ್ರಿಗೂ ಕೂಡ ಗೊತ್ತಿದೆ, ತಿಂದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಇದು ಕೆಟ್ಟದು. ಅಂದ್ರೂ ಹಿಂಸೆ ಆಗಿದೆ, ಅದು ಕೆಟ್ಟ, ಅಶುದ್ಧ. ಹಾಗಾಗಿ ನಾವು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಪ್ರತಿಯೊಬ್ಬರಿಗೆ ನಾವು ತಿಳಿಸಿ ಹೇಳಿ ಪಡಬೇಕು. ಪ್ರತಿಯೊಂದು ಸ್ಟೇಟಸ್ ಇಡೋ ಮೂಲಕ ಪ್ರತಿಯೊಂದು ಹೇಳಿದ್ದೆ. ಮತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸಸ್ಯಾಹಾರ ಜಗತ್ ಆಗ್ಬೇಕಂದ್ರೆ ಪಿರಮಿಡ್ ಮಾಸ್ಟರ್ ಗಳಿಂದ ಮಾತ್ರ ಸಾಧ್ಯ. ನಾವು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಇಡುವ ಸ್ಟೇಟಸ್ ನಲ್ಲಿ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಹೇಳುವಂತ ಶಬ್ದದಲ್ಲಿ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಆಚರಣೆ ರೂಪದಲ್ಲಿ ಗೊತ್ತಾದಾಗೆ ನಾವು ಬದಲಾವಣೆಯಾಗಿ ನಮ್ಮಲ್ಲಿ ಅದನ್ನು ತಿಳಿಸಿದಾಗ ಮಾತ್ರ ಸಸ್ಯಾಹಾರ ಜಗತ್ತಾಗಕ್ ಸಾಧ್ಯ. ಯಾವ ಮಠಾಧೀಶ್ವರ, ಯಾವ ಮಹಾ ಭಕ್ತಿ ಮಾಡಿದಂತ ಗುರುಗಳು ಓಪನ್ ಆಗಿ ಬಂದು ಜೀವನ ತಿನ್ನಬೇಡ್ರಿ ಅಂತ ಯಾರು ಬಂದು ಹೇಳಕ್ ಸಾಧ್ಯನೇ ಇಲ್ಲ, ಹೇಳ್ತೂ ಇಲ್ಲ, ಹೆದರ್ತಾರೆ ಅವ್ರು ಇನ್ನು. ಬಟ್ ಪತ್ರಿ ಸರ್ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ ಎಷ್ಟು ಅವಕಾಶ ಕೊಟ್ಟಿದ್ದಾರೆ. ನಿಜ ಹೇಳ್ಬೇಕಾದ್ರೆ ನಾವು ಗ್ರೇಟ್ ಮಾಸ್ಟರ್ಸ್. ನಾವೇ ಅದಕ್ಕೆ ಆ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಆಗಲೇ ಇಟ್ಟಿದೀವಿ, ಅದನ್ನ 1000 ಹೆಜ್ಜೆ ಇಡೋ ಪ್ರಯತ್ನ ನಾವು ಮಾಡೋಣ. ಬಹು ಬೇಗನೆ ಅದಾಗಕ್ ಸಾಧ್ಯ. ಸಸ್ಯಾಹಾರ ಜಗತ್, ನಾವು ಮಾತಾಡೋ ಶಬ್ದದಲ್ಲಿ ಕೂಡ ಸಸ್ಯಾಹಾರದ ಮಹತ್ವ ಗೊತ್ತಿರಬೇಕು. ನಾವಿಡುವ ಮೊಬೈಲ್ ಸ್ಟೇಟಸ್ ಅಲ್ಲಿ ಕೂಡ ಸಸ್ಯಾಹಾರದ ಮಹತ್ವ ಇರಬೇಕು. ನಮ್ಮ ಕಳಿಸುವಂತ ರೀಲ್ಸ್ ಕೂಡ ಸಸ್ಯಾಹಾರ ಮಹತ್ವ ಇರಬೇಕು. ಧ್ಯಾನ ಪ್ರಚಾರ ಸಸ್ಯಾಹಾರ ಜಗತ್ ಸಮಸ್ಯೆ ಸಂಬಂಧಪಟ್ಟದ್ದು. ಅದೇ ಪದೇ 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 ಅದೇ ವಿಷಯಗಳನ್ನ ಹೇಳ್ತಾ ಹೋದಾಗ, ಅದೇ ವಿಷಯಗಳನ್ನ ಸ್ಟೇಟಸ್ ಇಡ್ತಾ ಇದ್ರೆ, ಅದೇ ವಿಷಯಗಳನ್ನ ನಾವು ರೀಲ್ಸ್ ನೋಡ್ತಾ ಕಳಿಸ್ತಾ ಇದ್ರಂಗೆಲ್ಲ ಪರಿವರ್ತನೆ ಇವತ್ತೆಲ್ಲ ನಾಳೆ ಆಗೇ ಆಗ್ತದೆ. ಒಬ್ಬ ಮನುಷ್ಯ ಪರಿವರ್ತನೆ ಆಗ್ಯದಂದ್ರೆ ಅದರಿಂದ 10 ಜನ ಪರಿವರ್ತನೆ ಆಗ್ತಾರೆ. ಇದಿಲ್ಲಪ್ಪ ಇದ್ರ ಹಿಂಗಿತ್ತು ತಿನ್ನೋದ್ರಿಂದ ನನಗೆ ಚೇಂಜ್ ಅನ್ಸಿತ್ತು ಅಂದ್ರೆ ಆಟೋಮೆಟಿಕ್ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾವ್ ಇರ್ಲೇಬೇಕು. ಏನ್ ಅನ್ಕೊಂತಾರೆ ಏನು ತಪ್ಪು ತಿಳ್ಕೋದನ್ನು ಹೆಚ್ಚು ಆ ವಿಷಯಗಳನ್ನ ನಾವು ಕಲೆಕ್ಟ್ ಮಾಡಬೇಕು. ಲಾಸ್ಟ್ ಕ್ಲಾಸಲ್ಲೂ ಕೂಡ ನಿಮ್ಗೆಲ್ಲ ಹೇಳಿದ್ದೀನಿ ಮಾಸ್ಟರ್ಸ್, ಎಷ್ಟೆಷ್ಟೋ ವಿಷಯಗಳು ಗೊತ್ತಿದೆ. ರುಚಿ ಅಂತ ನೋಡಿದಾಗ, ಶಕ್ತಿ ಅಂತ ನೋಡಿದಾಗ ಏನು ವ್ಯತ್ಯಾಸ ಇದೆ, ಸೈಂಟಿಫಿಕ್ ಆಗಿ ವೈಜ್ಞಾನ ರೀತಿಯಲ್ಲಿ ಕೂಡ ನಿಮ್ಗೆ ಹೇಳಿದೆ. ಈಗ ಆಹಾರ ಸೇವನೆ ಮಾಡೋದು ಶಕ್ತಿ ಅಂತ ನೋಡಿದಾಗ ವಿಟಮಿನ್ಸ್, ಮಿನರಲ್ಸ್ ಪ್ರತಿಯೊಂದು ಇರೋದೇ ಸಸ್ಯಾಹಾರದಲ್ಲೇ ಹೆಚ್ಚಿದೆ. ನೋಡಿದಿವಿ ಎಲ್ಲ ಹಿಂದಿ ಕ್ಲಾಸ್, ಅವೆಲ್ಲನೂ ಕೂಡ ಅವರಿಗೆ ತಿಳಿ ಹೇಳಿ ಪಡಿಸ್ಬೇಕು. ಮತ್ತೆ ಎಷ್ಟೋ ಜನ್ಮಗಳು ನಾವು ಆ ಜನ್ಮಗಳು ತಗೊಂಡ್ಬರ್ತೇವೆ, ಅದು ತಿನ್ನೋದ್ರಿಂದ ರೋಗಗಳ ಬಾಸ್ ಬರುತ್ತೆ, ಜಲ್ದಿ ನಮ್ಮ ಪಚನ ಕ್ರಿಯೆ ಆಗಲ್ಲ, ನಮ್ಮ ಶರೀರ ರಚನೆ ಆಗಿರೋ ರೀತಿಯಾಗಿದೆ. ಸಸ್ಯಾಹಾರಗೋಸ್ಕರ ನಮ್ಮ ಶರೀರ ರಚನೆ ಆಗಿದೆ. ಯಾಕಂದ್ರೆ ಚಿಕ್ಕ ಕರಳಿದೆ, ಚಿಕ್ಕ ಕರಳು ಮಾಂಸಾಹಾರ ತಿನ್ನೋರ್ಗಿರುತ್ತೆ. ನಮಗೆ ದೊಡ್ಡ ಕರಳಿದೆ, ಮಾಂಸಾಹಾರ ತಿಂದ್ರೆ ಬೇಗ ಡೈಜೆಷನ್ ಆಗಲ್ಲ. ಸಸ್ಯಾಹಾರ ತಿನ್ನುವಂತ ಪ್ರಾಣಿಗಳ ರಚನೆಯಲ್ಲಿ ನಮ್ಮ ದೇಹ ರಚನೆ ಸಸ್ಯಾಹಾರಗೋಸ್ಕರ ಇದೆ. ಆ ರೀತಿನೇ ಶರೀರ ರಚನೆ ಇದೆ. ಅವೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಅವೆಲ್ಲ ಅವ್ರಿಗೆಲ್ಲ ತಿಳಿಯೇ ಹೇಳಿಪಡಿಸಿ ಬದಲಾವಣೆ ಮಾಡ್ಬೇಕು. ಏನ್ ಅನ್ಕೊಂತಾರೋ ಏನ್ ಬಿಡ್ತಾರಂತ ಒಂದು ಹೆಜ್ಜೆ ಹಿಂದೆ ಹಾಕಿದೀವಿ, ಮತ್ತೆ ನಾವಲ್ಲೇ ಉಳ್ಕೊಂತೀವಿ. ಹಾಗಾಗಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಪ್ರತಿಯೊಂದು ರ್ಯಾಲಿಗಳಲ್ಲೂ ಕೂಡ ಭಾಗವಹಿಸೋಣ. ಪ್ರತಿಯೊಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಮಹತ್ವವನ್ನು ತಿಳಿಸೋಣ. ನಾವೊಬ್ಬರೇ ಇಂಡಿವಿಜುವಲ್ ಒಂದೊಂದು ರ್ಯಾಲಿ ಮಾಡಕ್ ಸ್ಟಾರ್ಟ್ ಮಾಡೋಣ. ಏನು ಅಗರ್ 10 ಜನ ಇತ್ತಾ, ಗಲ್ಲಿ ಗಲ್ಲಿ ಮೇ ರ್ಯಾಲಿ, ಓಣಿಯಲ್ಲಿ ಹೋಗ್ಬೇಕು. 10 ಜನ ಹಿಡ್ಕೊಂಡು ಹೋಲ್ಡಿಂಗ್ಸ್ ಹಿಡ್ಕೊಂಡು ಪಾಂಪ್ಲೆಟ್ಸ್ ಮನೆ ಮನೆಗೂ ಪಾಂಪ್ಲೆಟ್ ಹಿಡ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡೋಣ. ತಪ್ಪೇನಿದೆ? ಒಂದೊಂದು ಮನೆ ಬಿಡ್ಲಾರ್ದೆ ಮಾಡ್ಬೇಕು. ಸಮಯ ಸಿಕ್ಕಾಗ, ಸಂಡೇ ಒಂದ್ಸಲ ಸಿಕ್ಕಾಗ 1 ಗಂಟೆ ಕಾಲ ಬೆಳಿಗ್ಗೆ ಆಗ್ಲಿ ನಮ್ ಸಮಯ ಸಿಕ್ಕಾಗ ಸಮಯನೇ ಸಾಧನೆ ಮಾಡ್ಕೊಂಡು ಮಾಡ್ಬೇಕು. ಈಗ ಒಂದು ಊರನ್ನ ತತ್ತವಾಗ ತಗೊಂಡು ಒಂದೊಂದು ಮನೆ ಬಿಡ್ಲಾರ್ದೆ ಒಂದ್ 15 ತಿಂಗಳ ಈ ತರ ಮಾಡ್ತಾ ಹೋದ್ರೆ
100ಕ್ಕೆ 100ರಷ್ಟು ಚಾನ್ಸ್ ಇದೆ ಸಸ್ಯಾಹಾರ ಜಗತ್ ಆಗೋದಕ್ಕೆ. ಹಾಗಾಗಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ನಾವು ಆಕ್ಟಿವ್ ಆಗಿ ಆಗ್ಲೇಬೇಕು. ಸಸ್ಯಾಹಾರ ಜಗತ್ತಿಗೆ ನಾವು ಕಾರಣೀಕರ್ತರಾಗಬೇಕು. ಆಹಾರದ ಮಹತ್ವಗಳನ್ನು ಎಲ್ಲರಿಗೂ ಹೇಳ್ಪಡಿಸ್ಬೇಕು. ಹೇಳಿದೆ ಒಂದು ಶಕ್ತಿ ಅಂತ ನೋಡಿದಾಗ, ರುಚಿ ಅಂತ ನೋಡಿದಾಗ ಮತ್ತೆ ರಿಪೀಟ್ ಯಾಕೆ ಅದೇ ಬರ್ತದೆ ಅಂದ್ರೆ, ನಿಜವಾಗ್ಲೂ ಇರೋದ ಸಸ್ಯಾಹಾರದಲ್ಲಿ ಎಲ್ಲ ಇದೆ. ಪ್ರಾಣಿಗಳನ್ನ ನೋಡಿ ಗೆಳೆಯರನ್ನಾಗಿ ನಾವು ಸ್ವೀಕಾರ ಮಾಡ್ಲೇಬೇಕು. ಅಲ್ಲಿ ಇರ್ತಕ್ಕಂಥ ಖುಷಿನೇ ಬೇರೆ, ವ್ಯತ್ಯಾಸನೇ ಇತ್ತು. ಆ ಆನಂದ ಸ್ಥಿತಿ ಸಸ್ಯಾಹಾರದಲ್ಲಿ ಮಾತ್ರ ಇದೆ. ಹಾಗಾಗಿ ಪ್ರತಿಯೊಬ್ಬರು ನಾವು ಸಸ್ಯಾಹಾರಿಗಳಾಗೋಣ, ಸಸ್ಯಾಹಾರ ಜಗತ್ತಾಗಕ್ಕೆ ಪ್ರತಿಯೊಬ್ಬರು ನಾಂದಿಗಳಾಗೋಣ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟಂತ ಈ PSSM ಮೈಸೂರು ಚಾನಲ್ಗೂ ಧನ್ಯವಾದಗಳು. ಥ್ಯಾಂಕ್ ಯು.